ದೇಶದ ಪ್ರಭಾವಿ ಸಚಿವರ ಸಾಲಿನಲ್ಲಿರುವ ಜನ ಮೆಚ್ಚುಗೆ ಪಡೆದಿರುವಂತಹ ನೆಚ್ಚಿನ ಪ್ರಧಾನಿ ಅವರ ಆತ್ಮೀಯರಾಗಿರುವ ಶ್ರೀ ಪ್ರಹ್ಲಾದ ಜೋಶಿಯವರ ಜನ್ಮ ದಿನಾಚರಣೆಯನ್ನ ಅತ್ಯಂತ ಅರ್ಥಪೂರ್ಣವಾಗಿ ಧಾರವಾಡ ಜಿಲ್ಲೆಯಲ್ಲಿ ಆಚರಿಸಲಾಯಿತು. ನನ್ನ ಜನ್ಮ ದಿನಾಚರಣೆಗೆ ಹಾರ ತುರಾಯಿ ದುಂದುವೆಚ್ಚ ಬೇಡ ಎಂದು ಪ್ರಹ್ಲಾದ ಜೋಶಿಯವರು ಕರೆ ಕೊಟ್ಟ ಮೇರೆಗೆ ಅವರ ಅಭಿಮಾನಿಗಳು ಹಾಗೂ ಬಿಜೆಪಿ ನಾಯಕರು ಸೇರಿ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡಿದರು. ಕೇಂದ್ರ ಸಚಿವರು ಪ್ರಹ್ಲಾದ ಜೋಶಿಯವರ 63ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಧಾರವಾಡದ ಜಿಲ್ಲಾಸ್ಪತ್ರೆಯಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಾಗೂ ಪ್ರಹ್ಲಾದ ಜೋಶಿ ಅಭಿಮಾನಿಗಳು ಬಡ ರೋಗಿಗಳಿಗೆ ಹಣ್ಣು ಹಂಪಲ ಹಾಗೂ ಬ್ರೆಡ್ ಬಿಸ್ಕತ್ತು ಕಿಟ್ ನೀಡಿ ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿಯವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಮಹಾಪೌರರು ಸಭಾ ನಾಯಕರಾಗಿರುವ ಹಿರೇಶ್ ಅಂಚೆಟ್ಗಿರಿಯವರು ಮಾತನಾಡಿ, ಪ್ರಹ್ಲಾದ ಜೋಶಿಯವರು 5 ಬಾರಿ ಜನಾಶೀರ್ವಾದ ಪಡೆದು ಸಂಸದರಾಗಿ ಕಳೆದ 2 ಅವಧಿಯಿಂದ ಕೇಂದ್ರ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ದೇಶದ ನೆಚ್ಚಿನ ಪ್ರಧಾನಿ ಮೋದಿಯವರ ಜೊತೆ ಜನಸೇವೆಗಾಗಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಸಾಮಾನ್ಯ ಕಾರ್ಯಕರ್ತ ನಂತರ ಜಿಲ್ಲಾಧ್ಯಕ್ಷ ನಂತರ ರಾಜ್ಯದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಪಕ್ಷ ನೀಡಿದ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾ ಇರುವ ಪ್ರಹ್ಲಾದ ಜೋಶಿಯವರು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆ ಆಗಬೇಕು ಹಾಗೂ ಕರ್ನಾಟಕದ ಕಾರ್ಯಕರ್ತ ಮೊದಲ ಬಾರಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗುವಂತೆ ಕೋಟ್ಯಾಂತರ ಕನ್ನಡಿಗರ ಅಭಿಲಾಷೆ. ಅವರಿಗೆ ಎಲ್ಲ ರೀತಿಯ ಶಕ್ತಿ ಭಗವಂತ ನೀಡಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಸಂಜಯ್ ಕಪಟ್ಕರ್, ಸವಿತಾ ಅಮರ್ ಶೆಟ್ಟಿ, ವಿಜಯಾನಂದ ಶೆಟ್ಟಿ, ಇರಣ್ಣ ಹಪ್ಪಳಿ, ಟಿಎಸ್ ಪಾಟೀಲ್, ಸುನೀತಾ ಮೋರೆ, ಶ್ರೀನಿವಾಸ್ ಕೊಟ್ಯಾನ್, ಬಸು ಬಾಳಗಿ, ರಾಜೇಶ್ವರಿ ಅಳಗವಾಡಿ, ವೀರೇಶ್ ಹಿರೇಮಠ್, ಮಂಜು ಕಮ್ಮಾರ್, ಪ್ರಣೀತ್ ರಾಮನಗೌಡರ್, ಆನಂದ್ ಕಲಾಲ್, ರಾಕೇಶ್ ಮೋರೆ, ಸುರಂಜನ್ ಗುಂಡೆ, ಆನಂದ್ ಯಾವ್ಗಲ್, ರಾಕೇಶ್ ನಾಜರೆ, ಶಫಿ ಬಿಜಾಪುರ್, ಮಂಜು ನೇರಳಕಟ್ಟಿ, ಪುಷ್ಪ ನವಲಗುಂದ, ದೇವರಾಜ್ ಶಹಾಪುರ್ ಹಾಗೂ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು.